ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತು ನಾನು ನಮ್ಮ ಮನೆಯಲ್ಲಿ ನೀರು ದೋಸೆನ ನಾನು ಮಾಡಿದ್ದೀನಿ. ಸಾಫ್ಟಾಗಿರುವಂಥ ಸ್ಮೂತಾಗಿರುವಂಥ ನೋಡಿ, ಸ್ಮೂತಾಗಿರುವಂಥ ನಾನು ನೀರು ದೋಸೆನ ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ನಾನು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಸೂಪರಾಗಿ ಬಂದಿದೆ ಸ್ನೇಹಿತರೆ. ನೀರು ದೋಸೆಗೆ ಕಾಯಿ ಚಟ್ನಿ ಹಾಕಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಭಾಳ ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಬಂದಿದೆ, ಭಾಳ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ ಸ್ನೇಹಿತರೆ. ನೋಡಿ, ಇವತ್ತು ನಾನು ನೀರು ದೋಸೆನ ಮಾಡಿದ್ದೀನಿ. ನಮ್ಮಲ್ಲಿ ನಾನು ನೀರು ದೋಸೆನ ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ನಾನಿವತ್ತು ತೋರಿಸ್ತೀನಿ ಸ್ನೇಹಿತರೆ. ಹಾಗಿದ್ದರೆ ಬನ್ನಿ ಸ್ನೇಹಿತರೆ, ನಮ್ಮಲ್ಲಿ ನಾನು ನೀರು ದೋಸೆನ ಯಾವ ರೀತಿ ಮಾಡಿದ್ದೀನಿ, ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಮನೆಯಲ್ಲಿ. ಅರ್ಜೆಂಟಾಗಿ ನಾವು ದೋಸೆ ಹಿಟ್ಟು ನೆನೆಸ್ಲಿಲ್ದಾಗ ರಾತ್ರಿ ಹೊತ್ತೇ ನಾವು ಅಕ್ಕಿನ ನೆನೆಸ್ಬಿಟ್ಟು ದೋಸೆ ಮಾಡೋದ್ರಿಂದ ಬೇಗನೆ ಆಗುತ್ತೆ. ಮನೇಲಂತೂ ಸಾಂಬಾರು ಇದ್ದೇ ಇರುತ್ತೆ. ಸಾಂಬಾರು ಚಟ್ನಿ ಮಾಡಿಕೊಂಡು ಈ ದೋಸೆ ನಾವು ಆರಾಮಾಗಿ ಸಿಂಪಲ್ಲಾಗಿ ತಿನ್ಬೋದು ಸ್ನೇಹಿತರೆ. ಹಾಗಿದ್ದರೆ ನಮ್ಮ ಮನೇಲಿ ನಾನು ನೀರು ದೋಸೆನ ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ನಾನು ನೀರು ದೋಸೆ ಮಾಡೋದಕ್ಕೆ ರಾತ್ರಿಯೇ ಅಕ್ಕಿನ ನೆನೆ ಹಾಕಿದ್ದೆ ಸ್ನೇಹಿತರೆ. ರಾತ್ರಿ ಅಕ್ಕಿ ನೆನೆ ಹಾಕಿದಾಗ ಬೆಳಗ್ಗೆ ನಾನೇನು ಮಾಡ್ತೀನಿ, ಅದೇ ಅಕ್ಕಿಗೆ ಒಂದು ಸ್ವಲ್ಪ ತೆಂಗಿನಕಾಯಿನ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ನಾನು ಬೇರೆ ಏನೂ ಹಾಕಿಲ್ಲ ಸ್ನೇಹಿತರೆ. ನೆನೆಸಿರೋಂಥ ಅಕ್ಕಿಗೆ ಸ್ವಲ್ಪ ಕಾಯಿ ಹಾಕಿಬಿಟ್ಟು ರುಬ್ಕೊಂಡಿದ್ದೀನಿ. ಇವಾಗ ನಾನು ನೀರು ದೋಸೆನ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಸ್ನೇಹಿತರೆ. ನೀರು ದೋಸೆ ಮಾಡಬೇಕಾದ್ರೆ ಸ್ವಲ್ಪ ನಾನು ಎಣ್ಣೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿಯಿಂದ ಸ್ಪ್ರೆಡ್ ಮಾಡಬೇಕು. ನೀರು ದೋಸೆಗೆ ನಾನು ಇದೇ ಹಂಚನ್ನೇ ಬಳಸೋದು. ಈ ಹಂಚು ಬಳಸೋದ್ರಿಂದ ನೀರು ದೋಸೆಗೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನಾನು ನೀರು ದೋಸೆ ಮಾಡಬೇಕಾದ್ರೆ ಇದೇ ಹಂಚನ್ನು ಬಳಸ್ತೀನಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ ಮೇಲೆ ನೋಡಿ, ಸುತ್ತ ನಾವು ಹರಡಬೇಕು. ಸುತ್ತ ಹರಡಿದರೆ ತುಂಬ ಚೆನ್ನಾಗಿ ನೀರು ದೋಸೆ ಬರುತ್ತೆ. ಮಧ್ಯದಿಂದ ಹಾಕ್ಬಾರ್ದು, ಸೈಡಿಂದ ಹಾಕುವಂತ ಬರಬೇಕು. ಸೈಡಿಂದ ಹಾಕ್ಕೊಂತ ಬಂದಾಗ ನೀರು ದೋಸೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಹಾಕ್ತಿದ್ದೀನಿ ನೀರು ದೋಸೆನ. ಸ್ವಲ್ಪ ಆಗಲಿ. ಈ ಸ್ಟೇಜಲ್ಲಿ ನಾನೇನು ಮಾಡ್ತೀನಿ, ಮುಚ್ಚಳನ ಮುಚ್ಚಿಡ್ತೀನಿ. ಚೆನ್ನಾಗಿ ಆಗಲಿ ನೋಡಿ ಸ್ನೇಹಿತರೆ. ಇವಾಗ ನಾನು ಮುಚ್ಚಿಟ್ಟಿದ್ದೆ, ಒಂದು 2-3 ನಿಮಿಷ ತನಕ ಮುಚ್ಚಿಟ್ಟಿದ್ದೆ. ಇವಾಗ ತೆಗಿತಾ ಇದ್ದೀನಿ. ತುಂಬ ಸಿಂಪಲ್ಲು, ಭಾಳ ಚೆನ್ನಾಗಿ ಬರುತ್ತೆ ನೀರು ದೋಸೆ. ಎಲ್ಲೂ ಹತ್ಕೊಳ್ಳೋದಿಲ್ಲ ಹಂಚಿಗೆ. ತುಂಬ ಚೆನ್ನಾಗಿ ಬರುತ್ತೆ ಇದು. ಕಾಯಿ ಚಟ್ನಿ ಜೊತೆ, ಸಾಂಬಾರು ಜೊತೆ ಎಲ್ಲದಕ್ಕೂ ಇದು ತುಂಬ ಮ್ಯಾಚ್ ಆಗುತ್ತೆ ಸ್ನೇಹಿತರೆ. ನೋಡಿ, ನೀರು ದೋಸೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಗಡಿಬಿಡಿ ಟೈಮಲ್ಲಿ ನಾವು ದೋಸೆಗೆ ಅಕ್ಕಿ ನೆನೆಸಿರಲ್ಲ, ಉದ್ದಿನಬೇಳೆ ಹಾಕಿರಲ್ಲ ಅನ್ನೋ ಟೈಮಿಗೆ ರಾತ್ರಿ ಬರೀ ಒಂದಷ್ಟು ಅಕ್ಕಿ ನೆನೆಸಿಟ್ಬಿಟ್ಟು ಬೆಳಗ್ಗೆಗೂ ಅದೇ ಅಕ್ಕಿಗೆ ನಾವು ಸ್ವಲ್ಪ ಕಾಯಿ ಹಾಕಿಬಿಟ್ಟು ರುಬ್ಬೋದ್ರಿಂದ ತುಂಬ ಚೆನ್ನಾಗಿ ಸ್ಮೂತಾಗೆ ಬರುತ್ತೆ. ಒಬ್ಬೊಬ್ಬರು ಒಂದು ಸೈಡೇ ಬೇಯಿಸ್ತಾರೆ, ನಾನು 2 ಸೈಡ್ ಬೇಯಿಸ್ತೀನಿ ಸ್ನೇಹಿತರೆ. ಸ್ವಲ್ಪ 2 ಸೈಡ್ ಬೇಯಿಸೋದ್ರಿಂದ ಅದು ಒಂಥರ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಸೈಡು ಬೇಯಿಸ್ಬೋದು, 2 ಸೈಡು ಬೇಯಿಸೋದ್ರಿಂದ ಇದು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಮತ್ತೆ ನಾವು ಏನು ಮಾಡಬೇಕು, ಎಣ್ಣೆ ಹಚ್ಚಿಬಿಟ್ಟಷ್ಟೇ. ಈಗ ಸ್ವಲ್ಪ ಎಣ್ಣೆ ಇರುತ್ತಲ್ಲ ಈರುಳ್ಳಿಗಳಿಗೆ, ಅದನ್ನೇ ಸ್ಪ್ರೆಡ್ ಮಾಡ್ತೀವಿ. ಇನ್ನೊಂದು ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಬಿಡ್ಬೇಕು. ದೋಸೆ ಹಾಕೋಕ್ಕಿಂತ ಮುಂಚೆ ಒಂದು ಸಲ ಕ್ಲೀನಾಗಿ ನಾವು ಮಿಕ್ಸ್ ಮಾಡಬೇಕು. ಪ್ರತಿ ಸಲ ದೋಸೆ ಹಾಕಬೇಕಾದ್ರೂ ಮಿಕ್ಸ್ ಮಾಡಬೇಕು. ಯಾಕಂದರೆ ನಾವು ಕಾಯೆಲ್ಲ ಹಾಕಿ ರುಬ್ಬಿರ್ತೀವಲ್ಲ, ಅದು ತಳದಲ್ಲಿ ಕೂತಿರುತ್ತೆ. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಲೀನಾಗಿ ನಾವು ಸೌಟ್ ಸಹಾಯದಿಂದ ಸೈಡಿಂದ ಹಾಕ್ಕೊಳ್ತೀವಿ. ಸೈಡಿಂದ ಹಾಕ್ಕೊತ ಬಂದು ನಮಗೆ ದೋಸೆ ಬರುತ್ತೆ. ನೋಡಿ, ನೀರು ದೋಸೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಹೊತ್ತು ಮುಚ್ಚಳ ಇಡಬೇಕು. ಇದ್ರ ಜೊತೆ ನಾವು ಕಾಯಿ ಚಟ್ನಿನೂ ಮಾಡ್ಕೊಂಡು ತಿನ್ಬೋದು. ಆಮೇಲೆ ಆಲೂಗಡ್ಡೆ ಪಲ್ಯ ಇದ್ರೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸಾಂಬಾರು ಇದ್ರೂ ಕೂಡ ಟೇಸ್ಟಿಯಾಗುತ್ತೆ. ಸಾಗು ಎಲ್ಲದಕ್ಕೂ ಈ ನೀರು ದೋಸೆ ತುಂಬ ಚೆನ್ನಾಗಿ ಹೊಂದಿಕೆ ಆಗುತ್ತೆ ಸ್ನೇಹಿತರೆ. ಇದು ಬೇಗ ಜೀರ್ಣಕ್ಕೂ ಒಳ್ಳೆಯದು.
ಇವಾಗ ತೆಗಿತೀನಿ. ಆಗಿದೆ. ಅರ್ಜೆಂಟಾಗಿ ನಮ್ಮ ಮನೇಲಿ ತಿಂಡಿ ಇಲ್ಲ, ದೋಸೆ ಮಾಡೋಕ್ಕೆ ಅಕ್ಕಿ ನೆನೆಸಿಲ್ಲ ಅಂದಾಗ ನಾನು ಈ ರಾತ್ರಿನೇ ಅಕ್ಕಿನ ನೆನೆಸ್ಬಿಟ್ಟು ಈ ನೀರು ದೋಸೆನೇ ನಮ್ಮ ಮನೇಲಿ ನಾವು ಅರ್ಜೆಂಟಾಗಿ ತಿಳ್ಕೊಂಡ್ರೆ ತಿಂಡಿ ಮಾಡೋದು. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ನೀರು ದೋಸೆ. ಸ್ವಲ್ಪ ಎಣ್ಣೆನ ಹಾಕ್ತಿದ್ದೀನಿ. ಎಣ್ಣೆ ಹಾಕಿ ಇನ್ನೊಂದು ದೋಸೆನ ಹಾಕಿ ತೋರಿಸ್ತೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು, ಅದು ಕ್ಲೀನಾಗಿ ಅದು ಹಂಚಿಂದ ಬಿಟ್ಕೋಬೇಕಲ್ಲ, ನೀರು ಬಿತ್ತಲ್ಲ, ಹಾಗಾಗಿ ಸ್ವಲ್ಪ ಎಣ್ಣೆ ಇದ್ರೂ ಹಂಚಿಗೆ ಏನು ತೊಂದರೆ ಇಲ್ಲ. ಇಷ್ಟೊಂದು ಎಣ್ಣೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ, ಅದು ನೀರು ಥರ ಇರುತ್ತಲ್ಲ, ಹಾಗಾಗಿ ದೋಸೆಗೆ ಅದು ಕರೆಕ್ಟಾಗಿ ತಳ ಬಿಟ್ಕೊಂಡು ಬರಬೇಕಲ್ವ, ಹಂಗಾಗಿ ಎಣ್ಣೆ ಹಚ್ಚೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಇನ್ನೊಂದು ದೋಸೆನ ಮಾಡಿ ತೋರಿಸ್ತೀನಿ. ಯಾವಾಗಲೂ ನೀರು ದೋಸೆನ ಸೈಡಿಂದಾನೆ ಹಾಕ್ಕೊಂತ ಬರಬೇಕು, ಅವಾಗ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ನೋಡಿ ತಟ್ಟೆ ಹಾಕಿದ್ದೀನಿ, 2 ದೋಸೆ ಮಾಡಿ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ ಸ್ನೇಹಿತರೆ, ಅಲ್ವಾ? ನೋಡಿ ಹಿಂಗಂದ್ರೆ ಎಷ್ಟು ಲೇಯರ್ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸೂಪರಾಗಿ ಬಂದಿದೆ. ಇವಾಗ ನಾನು ಮುಚ್ಚಳನ ಮುಚ್ತಾ ಇದ್ದೀನಿ, ಚೆನ್ನಾಗಿ ಆಗಲಿ. ಆಮೇಲೆ ಈ ನಾನ್ ಸ್ಟಿಕ್ಕು ಹಂಚಿಗಿಂತನೂ ಈ ಕಬ್ಬಿಣದ ಹಂಚಿರುತ್ತಲ್ಲ, ಕಬ್ಬಿಣದ ಹಂಚಲ್ಲಿ ನಾವು ನೀರು ದೋಸೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಂದರೆ ಇವಾಗ ಏನು ದೋಸೆ ಬಂದಿದೆ ಅದಕ್ಕಿಂತ ತುಂಬ ಚೆನ್ನಾಗೇ ಬರುತ್ತೆ. ಆದರೆ ಅದು ಕಬ್ಬಿಣದ ಹಂಚಾಗಬೇಕು, ಕಬ್ಬಿಣದ ಹಂಚಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನಾನ್ ಸ್ಟಿಕ್ ಹಂಚಲ್ಲೂ ಬರುತ್ತೆ, ಕಬ್ಬಿಣದ ಹಂಚೆ ಒಳ್ಳೆಯದು ಅಂತಾರೆ, ಅದರಲ್ಲಿ ಹಾಕಿದರೆ ದೋಸೆ ಇನ್ನೂ ಚೆನ್ನಾಗೇ ಬರುತ್ತೆ ಸ್ನೇಹಿತರೆ. ನಿಮ್ಮ ಮನೇಲಿ ಕಬ್ಬಿಣದ ಹಂಚಿದ್ರೆ ನೀವು ಖಂಡಿತ ಕಬ್ಬಿಣದ ಹಂಚಲ್ಲಿ ನೀರು ದೋಸೆನ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಬೇಯಬೇಕು, ಕಾಯಬೇಕು, ಸ್ವಲ್ಪ ನೀರು ದೋಸೆ ಅಲ್ವಾ, ಅದು ನೀರಾಗಿರುತ್ತಲ್ಲ, ಚೆನ್ನಾಗಿ ಅದು ಬೇಯಬೇಕಲ್ಲ ಸ್ನೇಹಿತರೆ. ಹಾಗಾಗಿ ಒಂದು 1 ನಿಮಿಷ ನಾವು ತಾಳ್ಮೆಯಿಂದ ಇದ್ದು ನಮ್ಮ ದೋಸೆನ ನಾವು ಮಾಡ್ಕೋಬೇಕು ಸ್ನೇಹಿತರೆ. ಆಗಿದೆ, ಇವಾಗ ತಿರುಗಿಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಉಬ್ಬಿದೆ ನಮ್ಮ ದೋಸೆ, ನೀರು ದೋಸೆ. ಇವಾಗ ತಿರುಗಿಸಾಕೊಂಡ್ರೆ ಆಯ್ತಪ್ಪ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ನೀರು ದೋಸೆ, ಸೂಪರಾಗಿರೋವಂಥ ನೀರು ದೋಸೆ ನಮ್ಮ ಮನೇಲಿ ಇವತ್ತು ರೆಡಿ. ನಿಮ್ಮ ಮನೇಲಿ ನೀವು ಇದೇ ರೀತಿ ಮಾಡ್ಕೊತೀರೋ ಅಂತ ನನಗೆ ಗೊತ್ತು ಸ್ನೇಹಿತರೆ. ಕ್ಲೀನಾಗಿ ಈ ಥರ ತಿರ್ಸೋದ್ರಿಂದ ಸೈಡಿಗೆ ಏನಾದರೂ ಬೆಂದಿದ್ರೆ ಕ್ಲೀನಾಗಿ ಬೆಳೆಯುತ್ತೆ. ಕಾಯಿ ಹಾಕ್ತಲೇ ನಾವು ನೀರು ದೋಸೆ ಮಾಡ್ಬೋದು, ಅದು ಒಂಥರ ಟೇಸ್ಟಿಯಾಗಿ ಬರುತ್ತೆ ಸ್ನೇಹಿತರೆ. ಬರೀ ಅಕ್ಕಿ ಒಂದೇ ನೆನೆಸ್ಬಿಟ್ಟು ರುಬ್ಬಿ ನಾವು ದೋಸೆ ಮಾಡೋದ್ರಿಂದಲೂ ನೀರು ದೋಸೆ ಬರುತ್ತೆ. ತುಂಬ ಚೆನ್ನಾಗಿ ಸ್ಮೂತಾಗಿ ನಮಗೆ ರುಚಿಯಾಗಿ ಟೇಸ್ಟಿಯಾಗಿ ಬರಬೇಕು ಅಂತಂದರೆ ನಾವು ಕಾಯಿನ ಹಾಕಬೇಕು. ಆಮೇಲೆ ಇನ್ನೊಂದು ಟಿಪ್ಸು ಸ್ನೇಹಿತರೆ, ಈ ನೀರು ದೋಸೆ ಮಾಡಬೇಕಾದ್ರೆ ನಾವು ಕಾಯಿ ಆಮೇಲೆ ನೆನೆಸಿದ್ದ ಅಂತ ಅಕ್ಕಿ ಹಾಕ್ತೀವಲ್ಲ, ಅದ್ರ ಜೊತೆಗೆ ಒಂದೇ ಒಂದು ಸಣ್ಣ ಈರುಳ್ಳಿನ ಹಾಕಿ ರುಬ್ಬೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟಿಯಾಗುತ್ತೆ, ಅಂದರೆ ಭಾಳ ಚೆನ್ನಾಗಿ ಟೇಸ್ಟಿಯಾಗುತ್ತೆ. ಆಮೇಲೆ ಸ್ಮೆಲ್ಲು ಅಷ್ಟೇ, ಈರುಳ್ಳಿ ಸ್ಮೆಲ್ ಥರ ಘಮ ಘಮ ಅಂತ ಬರ್ತಾ ಇರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಅಕ್ಕಿ ಆಮೇಲೆ ಕಾಯಿ ಚೂರೆಲ್ಲ ಹಾಕಿ ರುಬ್ಬಬೇಕಾದ್ರೆ ಒಂದು ಸಣ್ಣ ಈರುಳ್ಳಿನ ಹೆಚ್ಚಿಬಿಟ್ಟು ನೀವು ಮಿಕ್ಸಿ ಮಾಡಿ ದೋಸೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿ ನಾನು 3 ದೋಸೆ ಮಾಡಿದ್ದೀನಿ ನೋಡಿ.
ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸೂಪರಾಗಿರುವಂಥ ಇವತ್ತು ನಾನು ನೀರು ದೋಸೆ ಮಾಡಿದ್ದೀನಿ. ಇದ್ರ ಜೊತೆ ಕಾಯಿ ಚಟ್ನಿನೂ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಸ್ಮೂತಾಗಿ ಹೂ ಥರ ಬಂದಿದೆಯಲ್ಲ ನೀರು ದೋಸೆ. ನೋಡಿ ಎಲ್ಲೂ ಏನು ಹಾರ್ಡ್ ಥರ ದೋಸೆ ಬಂದಿಲ್ಲ, ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಇಂಥ ನೀರು ದೋಸೆನ ನಿಮ್ಮ ಮನೇಲಿ ನೀವು ಮಾಡಿಕೊಂಡು ತಿನ್ನಿ ಸ್ನೇಹಿತರೆ. ನೋಡಿದ್ರಲ್ಲ, ನನ್ನ ವೀಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದಂತೂ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್, ನಮಸ್ಕಾರ.